ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗೋಲ್ಗುಂಡ ಬೆಕ್ಕೊಂದು ನೆಲದೊಡೆ ಬಾಂಬ್ ಇಟ್ಬಿಟ್ಟು ಢಮಾರ್ ಅನ್ಸುತ್ತೆ. ಒಳಗಡೆಯಿಂದ ಹೊರಗಡೆ ಇಲಿಗಳೆಲ್ಲ ಓಡ್ ಬರುತ್ತೆ. ಅದನ್ನ ಬುಟ್ಟಿಯಲ್ಲಿ ಹಾಕೊಂಡು ಸ್ಕೇಟ್ ಬೋರ್ಡ್ ಅಲ್ಲಿ ತಗೊಂಡೋಗ್ತಿದೆ ಮನೆಗೆ. ಆಮೇಲೆ ಅದನ್ನ ಸಿಂಕಲ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳುತ್ತೆ. ಆಮೇಲೆ ಬೆಕ್ಕೆ ಹೇಳ್ತಿದೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ತೀನಿ ಬೆಂಕಿನ. ಆಮೇಲೆ ತುಂಬಾ ಟೊಮೊಟೊನ ಹಚ್ಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಚ್ಕೊಳ್ಳುತ್ತೆ. ಆಮೇಲೆ ಚಾಪ್ ಸ್ಟಿಕ್ ಅಲ್ಲಿ ಚೆನ್ನಾಗಿ ಮಸಾಲ ರೆಡಿ ಮಾಡ್ಬಿಟ್ಟು ಬೆಕ್ಕೆ ಹೇಳ್ತಿದೆ ಇವತ್ತು ನಾನು ಇಲಿ ಕಬಾಬ್ ಎಲ್ಲ ರೆಡಿ ಮಾಡ್ತೀನಿ. ಆಮೇಲೆ ಫೋನ್ ಮಾಡುತ್ತೆ ಹುಲಿಗೆ ಬಿಯರ್ ತಗೋಬಾ ಅಂತ ಹೇಳಿ. ಇಬ್ರು ಕೂತ್ಕೊಂಡು ಬಿಯರ್ನ ಚೆನ್ನಾಗಿ ಎಣ್ಣೆ ಹೊಡಿತಾರೆ. ಆಮೇಲೆ ಬೆಕ್ಕಿಗೆ ರೋಡಲ್ಲಿ ಹೋಗ್ತಾ ಒಂದು ಮಗು ಸಿಗುತ್ತೆ. ಚಬಿ ಆಗಿರೋ ಹೊಟ್ಟೆ ಮೇಲೆ ಇಟ್ಕೊಂಡು ಮನೆಗೆ ತಗೋಬರುತ್ತೆ. ಬೋಳಿ ಮಕ್ಳು ಮನುಷ್ಯರು ಹುಟ್ಟಿಸ್ಬಿಟ್ಟು ಬಿಸಾಕ್ ಹೋಗಿದ್ದಾರೆ ಮಕ್ಳುನ ಅಂತ ಹೇಳ್ಬಿಟ್ಟು ಕಂಡವ್ರ ಮಕ್ಳನ್ನ ನಾನೇ ನೋಡ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿ ಅದನ್ನ ಸ್ನಾನ ಮಾಡಿಸಿ, ಮಗುನು ಹ್ಯಾಪಿ ಆಗಿರುತ್ತೆ. ಅದನ್ನ ಸ್ನಾನ ಮಾಡಿಸಿ ಡೈಪರ್ ಹಾಕಿ ಬಟ್ಟೆ ಹಾಕಿ ಎದೆ ಮೇಲೆ ಕೈ ಇಟ್ಟು ಮಲ್ಗ್ಸಕ್ ಟ್ರೈ ಮಾಡುತ್ತೆ. ಬೆಕ್ಕತ್ರ ಸ್ತನಗಳಿಲ್ಲ ಅಂತ ಹೇಳಿ ಪೌಡರ್ ಹಾಲ್ನ ರೆಡಿ ಮಾಡಿ ಅದನ್ನ ಆ ಕಡೆ ಈ ಕಡೆ ಅಳ್ಳಾಡಿಸಿ ಸ್ವಲ್ಪ ತಣ್ಣಗಿರ್ಲಿ ಅಂತ ಹೇಳಿ ಕೂಲ್ ಮಾಡ್ಕೊಂಡು ಅದನ್ನ ಮಗು ಕುಡಿಸುತ್ತೆ. ಮಗು ಕುಡಿಸ್ತಾ ಯೋಚನೆ ಮಾಡುತ್ತೆ, ಎಂತ ಜೀವನ ಬಾಳ್ತಾ ಇದೀನಿ ನಾನು, ಕಂಡವ್ರ ಮಕ್ಳನ್ನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ ಅಂತ ಹೇಳ್ಬಿಟ್ಟು ಮಗುನ ಮಲಗಿಸಿ ಬೆಕ್ಕುನು ನಾನು ಹೊಡ್ಕೊಂಡು ಮಲಗ್ತೀನಿ ಅಂತ ಹೇಳಿ ಹೋಗುತ್ತೆ.